ಈ ಒಂದು ವಿಡಿಯೋ ನನ್ನ ಬರ್ತಡೇ ದಿನ ಆದಮೇಲೆ ಆಗಿರೋ ವಿಡಿಯೋ ಆಗಿರುತ್ತೆ ಕಂಟಿನ್ಯೂಟಿ. ಅವತ್ತು ಯಾಕೆ ನಾನು ಬರ್ತಡೇ ದಿನ ಕೇಕ್ ಕಟ್ ಮಾಡಿಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೊರಗಡೆ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದ್ದು, ಹಂಗಾಗಿ ಬಟ್ಟೆ ಎಲ್ಲ ಒಳಗಡೆನೆ ಹಾರಾಕಿದ್ವಿ. ಮನೆಯೆಲ್ಲ ಒಂಥರ ಗಜಿಬಿಜಿ ಆಗಿತ್ತು. ಮನೆಗೆ ಗೆಸ್ಟ್ ಬಂದಿದ್ದಾರೆ. ಟ್ಯಾಟೋ ಕಾಣಬೇಕಂತೇಳಿ ನಾಟಕ. ಎಲ್ಲಿ ಟ್ಯಾಟೋ ನೋಡ್ರಿ ನಮ್ಮ ಡಿಪ್ರೆಷನ್ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಾರೆ. ಕಾಣವಲ್ ತಗೋಪ, ಇಲ್ಲೇ ಬಾ ಫಸ್ಟ್ ಟೈಮ್ ಈ ಕಡೆ ಬಾ. ಇದು ಏನಂತ ಹೆಸರು ಹೇಳ್ರಿ, ಯಾರ್ದು ಹೆಸರು ಇದು? ಇದು ಚೈತ್ರ ಅಂತ ನಂಗೈತಿ. ಯಾರ್ದು ಹೆಸರು ಇದು? ಚೇತು. ಚೇತು ಅಂದ್ರೆ ಯಾರು? ನನ್ನ ಹೆಂಡತಿ ಚೇತು ಅಂತ. ಚೇತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಏನ್ ಅನುಭವ ಎಕ್ಸ್ಪೀರಿಯನ್ಸ್ ಹೇಳ್ರಿ ಟ್ಯಾಟೋ ಹಾಕ್ಸ್ಕೊಂಡಿದ್ದು. ಸರಿ, ನೋಡ್ರಿ ನಮ್ ತಮ್ಮ ಊರಿಂದ ಪಾಪ ನನಗೋಸ್ಕರ ಅಂತ ಇಲ್ಲ ₹1 ಕೊಟ್ಟಿಲ್ಲ. ಅವನ್ ಕೈಯಿಂದ ರೊಕ್ಕ ಹಾಕಿ ತಗೊಂಬಂದನ. ಮತ್ತೆ ನಾನ್ ಕೊಟ್ಟು ಕಳಿಸ್ನ ಬಸ್ ಚಾರ್ಜ್ ಬಸ್ ನಂದೇ. ಇಲ್ಲಿಂದ ಹೋಗೋದಕ್ಕೆ ಕ್ಯಾಶ್ ಕೊಟ್ಬಿಡ್ತೀನಿ, ಅಲ್ಲಿಂದ ಬರೋಕಾದನ್ನೇ. ನೋಡ್ರಿ ಇಷ್ಟಕ್ಕೊಂದು ಬಂತಂದಾನ. ಇವನ್ ಯಾವಾಗ ತಿಂದು ಖಾಲಿ ಮಾಡ್ಬೇಕಂತ ನಾನು ಅಯ್ಯಪ್ಪ. ಅವನ್ ಪಾಪ ಟೀಯೇ ಕುಡ್ದಿಲ್ಲ. ಯಾವಾಗಿಂದ ಬಿಟ್ಟು ಟೀ ಕುಡಿಯೋದು? 3 ತಿಂಗಳಾಯ್ತು. ಇನ್ನೊಂದು 3 ತಿಂಗಳಾಯ್ತು. ಅಲ್ಲಿನೂ ಹೋದಾಗ ಕುಡ್ದಿಲ್ಲ. ಟೀ ಬಿಟ್ಟೆ. ಮತ್ತೆ ದಪ್ಪ ಆಗ್ಬೇಕು ಆಕ್ಚುಲಿ ಟೀ ಬಿಟ್ರೆ. ದಪ್ಪಿದ್ದೇನೆ. ಮೊನ್ನೆ ಎಲ್ಲಿ ಮಧ್ಯಪ್ರದೇಶ ಹೋಗ್ಬೇಕಲ್ಲ, ಇಷ್ಟೇ ಇರಬಾರ್ದು ಮನುಷ್ಯರಿಗೆ, ಎಷ್ಟನ್ನಾಲೆ. ಅದು ಟ್ಯಾಟೋ ಬಗ್ಗೆ ಸ್ಟೋರಿ ಹೇಳಿ. ಟ್ಯಾಟೋ ಬಗ್ಗೆ ಸ್ಟೋರಿ ಹೇಳ. ನೋಡ್ರಿ ನಾವು ತಾಚಾರ ಕೊಟ್ಟು ಟ್ಯಾಟೋ ಹಾಕ್ಸಿದ್ದು. ಚಾ ಕುಡಿತಾಗ ಬಿಡು 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 ಬಿಡು. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಹೌದು. ನೋಡ್ರಿ ಹಿಂಗೆ ಮಾಡ್ತಾ ನೋಡ್ರಿ ದಬ್ಬಾಳಿಕೆ ಮನ್ಯಾಗ. ನನಗೆ ನಿಮ್ಮೇಲೆ ಎಲ್ಲ ಬಂಡವಾಳ ಬಯಲ್ ಮಾಡ್ತೀನಿ ಇದ್ರಾಗ. ನೋಡ್ರಿ ಇವತ್ತು ಬರ್ತಡೇ ಇತ್ತು ಅಂತೇಳಿ ಹುಲ್ಗಮ್ಗೆ ಹೋಗಿದ್ವಿ. ಹುಲ್ಗಮ್ಗೆ ಹೋಗಿ ಬಂದ ತಕ್ಷಣ ಬಹಳ ಆ ಗಲಾಟಿ ರಶ್ರು ಸುಸ್ತಾಗ್ಬಿಡ್ತು. ಬಂದ್ ಮಕ್ಕಂಬಿಟ್ಟೆ. ಇವಾಗ ನಮ್ಮ ತಮ್ಮ ಬಂದ ಊರಿಂದ. ನನಗೋಸ್ಕರ 8 ಸಲ ಇಲ್ಲ 10 ಸಲ ಹೇಳ್ತೇನೆ. ನಿನಗೆ ಎದಕ್ಕದು ಖುಷಿ? ಒಂದು ದುರಾಸೆ ಇರುತ್ತೆ, ಅದ್ರ ಕಷ್ಟ ಬಂದಿರ್ತದೆ. ಚಾ ಬ್ರೆಡ್ ತಿಂದ್ವಿ. ಚಾ ಬ್ರೆಡ್ ತಿಂದ್ವಿ ಅಲ್ಲ, ಚಾ ಬ್ರೆಡ್ ತಿಂದ್ವಿ. ಚಾ ಬ್ರೆಡ್ ತಿಂದ್ವಿ. ಮತ್ ಚಾದಾಗ ಎದ್ಕಿಂದ ತಿಂದ್ಯಲ್ಲ ಬ್ರೆಡ್. ನೀ ಹಂಗೆ, ನೀನು ಹಂಗೆ ಹೇಳು, ನಾನು ಹಂಗೆ ಹೇಳ್ತೀನಿ. ಇಬ್ರು ಹೇಳ್ತೀನಿ, ಹೇಳ್ತಾನೆ. ಏನೇ ಇಷ್ಟು ಗಲೀಜು ನೋಡ್ರಿ, ಇಷ್ಟು ಗಲೀಜು. ಈಕಿ ನೋಡ್ರಿ, ಬಾ 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 ಎಲ್ಲ ಗೊತ್ತಾಗತ್ತೆ ಇನ್ಮೇಲೆ. ಎಲ್ಲ ಬಂಡವಾಳ. ಇದು ಏನಾಗ್ತಾ ಇದೆ ಕೈಯೆಲ್ಲ, ಏನೇನಾಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಟ್ಯಾಟೋ ಯಾವ್ದಿಲ್ಲ.
ಅವ್ನು ನೋಡಿ ನೀನು ಹಾಕ್ಸ್ಕೊಂಡಿ ಕಾಪಿ ಮಾಡಿ ನಮ್ಮ ತಮ್ಮನ ಕಾಪಿ ಮಾಡಿ ನೀನು ಎಲ್ಲಿ ಬೇಕಾದ್ರೆ ಊರಾಗ ನಾನು ನೀನು ಕಾಪಿ ಮಾಡಿ ನನ್ನ ತಮ್ಮ ಷರತ್ತಿಲ್ಲ ಇದಕ್ಕೆ ಹಾಕ್ಸ್ಕೊಂಡಿದ್ ನೋಡ್ದ್ಯಾ? ಯಾವ್ದಕ್ಕೆ ಇದಕ್ಕೆ ತೋರಿಸ್ಬಿಡ್ಬೇಕು ಆನ್ ದ ನೋಡ್ಬಿಡು. ನೋಡಿಬಿಡು. ಬೂಸ್ಟ್ ಎನರ್ಜಿ ಪಾಯಿನರ್ಜಿ ಅದಕ್ಕೆ ಹೇಳಿದ್ದು ಬೂಸ್ಟ್ ಎನರ್ಜಿ ಪಾಯಿನರ್ಜಿ ಅಂತ. ನಿಜ ನಡ್ಸು ಹೇಳೋಗುಂದಿ ನೋಡ ಏನ್ ಷರತ್ತಂಟೆ ಬರ ಅದು ನೀವ್ ಹೇಳ್ಬಾ ರಾಜ ನೋಡ್ರಿ ಹಿಂಗೆ ನಮಗೆ ಮನ್ಯಾಗ ಟಾರ್ಚರ್ ಕೊಡ್ತಾನ ಹಿಂಗೆ ಮಾತಾಡ್ತಾನ ಮನ್ಯಾಗಿದ್ದಾಗ ನಮ್ ಮನೆಯವರು ನಮ್ ತಮ್ಮ ಅಂದ್ಬಿಟ್ರೆ ಸಾಕು ಹೆಸರು ಎತ್ತೆ ಬಿಟ್ರೆ ಮೈ ಎಲ್ಲ ಉರ್ಕೊಂಡ್ಬಿಡ್ತಾನ. ಯಾರು ಶರತ್ ಹಾ ಶರತ್ ಕುಮಾರ್ ಹ್ಮ್ ಅವನಿಗೆ ಮಯೂರ ಇವನ ಮೇಲೆ ಆಣೆ. ಸಾಯಂಕಾಲ ಟೀ ಎಲ್ಲ ಕುಡ್ಮೇಲೆ ರಾತ್ರಿ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ಹೆಂಗೂ ನಮ್ಮ ತಮ್ಮ ಬಂದಿದ್ನಲ್ಲ ಊರಿಂದ, ಸೊ ಹಂಗಾಗಿ ಸ್ಪೆಷಲ್ ಮಾಡಿದ್ದೆ ಇವತ್ತು. ಕೊತ್ತಂಬರಿ ಮತ್ತು ಇಲ್ಲಿ ನೋಡ್ರಿ ಶುಂಠಿ, ಅಲ್ಲ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ, ಹಾಗೇನೆ ಬೆಳ್ಳುಳ್ಳಿ, ಇವಿಷ್ಟೇ ಐಟಮ್ಸ್ ನಾನು ರುಬ್ಬೋದು ಯಾವಾಗಲೂ ಮಸಾಲೆಗೆ. ಮೊಟ್ಟೆ ಬೇಯಿಸಿಟ್ಕೊಂಡೀನಿ, ಇಲ್ಲಿ ಖಾರ ರೆಡಿ ಐತಿ, ಮತ್ತು ಇಲ್ಲೆಲ್ಲ ಮಸಾಲ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿನಿ. ಮಸಾಲ ಅಂದರೆ ಇಷ್ಟೇ ನಾನು ಹಾಕೋದು, ಆಮೇಲೆ ಡ್ರೈ ಮಸಾಲ ಹಾಕ್ಬಿಡ್ತೀನಿ, ಅಂದರೆ ಪುಡಿಗಳೆಲ್ಲ ಇರ್ತಾವೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಸೊ ಅವನ್ನೇ ಹಾಕ್ಬಿಡ್ತೀನಿ ನಾನು. ಜೀರಾ ಪೌಡ್ರು, ಧನಿಯಾ ಪೌಡ್ರೆಲ್ಲ ಹಾಕ್ಬಿಡ್ತೀನಿ. ಸೊ ಇವಾಗ ರುಬ್ಬನ್ ಬರ್ರಿ ಮಸಾಲಾನ. ನೋಡ್ರಿ ಮೊಟ್ಟೆ ರೆಡಿ ಆಗೈತಿ, ಇಲ್ಲಿ ಇವಾಗ ಹಾಕಬೇಕು. ಇಲ್ಲಿ ಸಾರು ರೆಡಿ ಮಾಡೀನಿ. ಈಗ ಸ್ವಲ್ಪ ಕುದೀತಂದರೆ ಇದು ಮೊಟ್ಟೆ ಹಾಕ್ಬಿಡೋದು. ಇದು ಸಿಂಪಲ್ ಸಾರು, ಇದು ರೆಸಿಪಿ ಭಾಳ ಈಸಿ. ಬಟ್ ಏನಂದರೆ ಮಸಾಲ ರೆಡಿ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ. ಅನ್ನ ಸಾರು ಬೊಂಬಾಟು ಎಗ್ ಸಾರು ಬೊಂಬಾಟಾಗಿದೆ, ಮಸ್ತಾಗಿದೆ. ಏನಂದ್ರೆ ಸಾರು ಹೆಂಗಾಗಿದೆ ಹೇಳ್ರಿ? ನನ್ನ ಕೈ ಹೆಂಗಾಗಿದೆ ಅಂತ ಕೇಳೋಳು ಮಾತು ನಾವು ಅದೆಲ್ಲ ಕೇಳಲ್ಲ. ಹೆಂಗಾಯ್ತಪ್ಪ ಸಾರು? ಚೆನ್ನಾಗಿದೆ. ಎಲ್ಲದೂ ಅಂತಾನೆ ಬಿಡಪ್ಪ ಅಂತ. ಮಸ್ತಾಗೈತೆ ಸಾರು. ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಹೇಳಿದ್ನಲ್ಲ ನಂಗೆ ಆರಾಮ ಇದ್ದಿದ್ದಿಲ್ಲ ಅಂಥೇಳಿ, ಪೀರಿಯಡ್ ಬೇರೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಯಾವುದೇ ಥರ ಕೇಕ್ ಅದೆಲ್ಲ ಕಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಹೊಟ್ಟೆ ನೋವು ತುಂಬ ಇತ್ತು. ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ಚಹಾ ಕುಡಿಯಕತ್ತಿದ್ದೆ ನೋಡ್ರಿ. ಅವ್ರ ಮೇಲೆ ಅಪವಾದ ಆಗ್ತದೆ. ಮಳೆ ಬರ್ತಾ ಇದೆ, ಕಾಣ್ತಾ ಇಲ್ಲ ನೋಡ್ರಿ, ಮಳೆ ಬರ್ತಾ ಇರೋದು. ಕರೆಂಟ್ ಬೆಳಗ್ಗೆಯಿಂದ ಇಲ್ಲ ಕಣ್ರಿ. ನಾವು ಇವಾಗಿನ ಎದ್ದು ಚಹಾ ಕುಡಿದ್ವಿ. ನಾವು ಟೀ ಕುಡಿದಿಲ್ರಿ, ಯಾಕಂದ್ರೆ ಗ್ರೀನ್ ಟೀ ಕುಡಿಯೋದು ನಾವು ಡೈಲಿ. ಆ ಗ್ರೀನ್ ಟೀ ಕುಡಿಯೋಣಂತಂದ್ರೆ ನಮ್ಮ ಮಾವು ಕೊಡ್ತಾ ಇಲ್ಲ. ಏನ್ ಮಾಡೋಣ, ಅಕ್ಕನ್ ಕೊಟ್ಟಿದ್ ತಪ್ಪಿಗೆ ಅದನ್ನೇ ಕುಡಿದು ಇರ್ಬೇಕು. ಸ್ವಲ್ಪ ಬುದ್ಧಿ ಹೇಳ್ರಿ ನೀವಾದ್ರು. ಹೋಗ್ರಿ ಅಕ್ಕನ್ ಕೊಟ್ಟು ಏನೇ ಆಗ್ಬೇಕು ಬುದ್ಧಿ ಹೇಳೋರಿಗೆ. ಆದ್ರೆ ನೀವ್ ಹೇಳಿದ್ದು ಪ್ರೇಕ್ಷಕರಿಗೆ ಏನ್ ಗೊತ್ತಾಗಿಲ್ರಿ, ಯಾಕಂದ್ರೆ ಪುನಿ ಊರವ್ರು ನೀವು. ಪುನಿ ನೋಡ್ರಿ ಫ್ರೆಂಡ್ಸ್, ಪುದೀನ ಸೊಪ್ಪು ಸೋಸ್ತಾ ಇದ್ದೀನಿ. ಸ್ಪೆಷಲ್ ಆಗಿ ನನ್ನ ತಮ್ಮ ಬಂದಿದೆ ಅಂತ ಪಲಾವ್ ಮಾಡ್ತಾ ಇದ್ದೀನಿ. ಎದಕ್ ಮಾಡಿಲ್ಲ, ಎಲ್ಲ ಮಾಡೀನಿ. ನಿನಗೆ ಯಾಕೆ ಮಾಡ್ಬೇಕು ಹಂಗ? ನಿನ್ನಂಗೆ ನಿನಗೆ ಯಾಕೆ ಮತ್ತೆ ಮಾಡ್ಬೇಕು? ಪಲಾವ್ ಮಾಡ್ತಾ ಎಂತ ಮಾಡ್ತಾ ಗೊತ್ತಾ, ಅಕ್ಕಿ ಕಾಣಂಗಿಲ್ಲ. ಆಯ್ತು ಇವಾಗ ಮಾಡಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಆಗುತ್ತೆ. ನಾನಿದ್ದೆ ಬರೇ ಪಲ್ಯದ್ದು ಪಲಾವ್ ಮಾಡ್ತಾಳೆ. ಪುದೀನ ಪಲಾವ್ ಇವತ್ತು ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಇದು ಪುದೀನ ಸೊಪ್ಪು, ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ. ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಯಾಕೋ ಏನೋ ಗೊತ್ತಿಲ್ಲ, 2 ದಿನದಿಂದ ಕಂಟಿನ್ಯೂ ಮಳೆ ಹತ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಬಿಸಿ ಬಿಸಿ ಏನಾದರೂ ಮಾಡಬೇಕು, ಮಳೆಯಲ್ಲಿ ರುಚಿ ಆಗುತ್ತೆ ತಿನ್ನೋಕ್ಕೆ ಅಂತೇಳಿ ಪಲಾವ್ ಮಾಡಿದ್ದೆ ಇವತ್ತು. ಜಾಸ್ತಿ ಏನು ತರಕಾರಿ ಅದೇನು ಹಾಕಿದ್ದಿಲ್ಲ, ಪ್ಲೇನ್ ಪಲಾವ್ ಮಾಡಿದ್ದೆ. ಚೆನ್ನಾಗಿತ್ತು ನಿಜವಲ್ಲ? ಥ್ಯಾಂಕ್ ಯು ಸೋ ಮಚ್. ಪಲಾವ್ ಹಿಂಗಾಗಿದೆ. ಚೆನ್ನಾಗಿದೆ ಪಲಾವ್. ಕರೆಕ್ಟ್ ಹೇಳ, ಚೆನ್ನಾಗಿದೆ. ಸ್ವಲ್ಪ ಜಿಲ್ಲೆ ಆಫ್ ಮಾಡ್ಬೇಕಿತ್ತು. ಹೌದು, ನಾನು ಅದನ್ನು ಅಂದಿಲ್ಲ, ಒಂದು ಮಾತಾಡಲಿಲ್ಲ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಇದ್ರೆ ಊಟ ಮಾಡೋಣ, ಇಲ್ಲಾಂದ್ರೆ. ಹಾಯ್ ಗಾಯ್ಸ್, ಮತ್ತೆ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಮೀಶೋಯಿಂದ ತರ್ಸಿರೋದು. ದಿಸ್ ಈಸ್ ದ ಪಾರ್ಸೆಲ್. ಬನ್ನಿ ಓಪನ್ ಮಾಡು.
ಎಸ್, ಮೀಶೋಯಿಂದ ಪಾರ್ಸೆಲ್ ಬಂದಿತ್ತು. ಸೊ ಅದನ್ನು ಓಪನ್ ಮಾಡಿದೆ. ಮಿಡಿ ತರಿಸಿದ್ದೆ. ಮಿಡಿ ತುಂಬ ಚೆನ್ನಾಗಿತ್ತು, ಬಟ್ಟೆನೂ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಫಿಟ್ಟಿಂಗ್ ಎಲ್ಲನೂ ಚೆನ್ನಾಗಿತ್ತು. ಬಟ್ ನಾನು ಏನು ಮಾಡಿದೆ ಅಂತಂದರೆ, ಮಿಡಿ ಸ್ವಲ್ಪ ಕೆಳಗಡೆ ಟಾಪ್ ಎಲ್ಲ ಚೆನ್ನಾಗಿತ್ತು, ಬಟ್ ಬಾಟಮ್ ವೇರ್ ಸ್ವಲ್ಪ ಲೂಸ್ ಆಗುತ್ತೆ ಅಂಥೇಳಿ, ಅಂದರೆ ಕರೆಕ್ಟ್ ಆಗ್ತಿತ್ತು, ಮತ್ತು ಅದು ಎಲಾಸ್ಟಿಕ್ ಸ್ವಲ್ಪ ಲೂಸ್ ಆಗುತ್ತೇನೋ ಮುಂದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿಬಿಟ್ಟೆ. ಅಂದರೆ ಎಕ್ಸ್ಚೇಂಜ್ ಕೊಟ್ಟೆ, ಬಟ್ ಎಕ್ಸ್ಚೇಂಜ್ ಬರಲೇ ಇಲ್ಲ. ಅದು ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ಬಟ್ ಏನು ಮಾಡೋದು, ಇದು ಎಕ್ಸ್ಚೇಂಜ್ ಕೂಡ ಬರಲೇ ಇಲ್ಲ. ಆಮೇಲೆ ಇನ್ನೊಂದು ಪೀಸ್ ಬಂತು, ಬಟ್ ಕಲರ್ ಚೇಂಜ್ ಬಂತು. ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಅದನ್ನು ಕೂಡ ತೋರಿಸ್ತೀನಿ. ನಾನು ಕೇಕ್ ಕಟ್ ಮಾಡಿದ್ದಿಲ್ಲಲ್ಲ, ಆರಾಮಿದ್ದಿಲ್ಲ ಅಂಥೇಳಿ, ಸೊ ಇವಾಗ ಕೇಕ್ ಕಟ್ ಮಾಡಿದೆ. ನನ್ನ ಬರ್ತ್ಡೇ ಆಗಿ ಇದು ತಿರ್ಗಾ ದಿನ ನಾನು ಕೇಕ್ ಕಟ್ ಮಾಡಿದ್ದು. ಇವತ್ತು ಹೊರಗಡೆ, ಅಂದರೆ ಅದು ನಮ್ಮ ತಮ್ಮ ತಂದಿದ್ದು ಕೇಕು, ಅದನ್ನು ಹಂಗೆ ಇಟ್ಟು ತಿರ್ಗಾ ದಿನ ಕೇಕ್ ಕಟ್ ಮಾಡಿದೆ. ಹ್ಯಾಪಿ ಬರ್ಡೇ ಟು ಯು, ನಮಗೆ ಸ್ವಲ್ಪ ಕೇಕ್ ಬೇಕು, ಅಷ್ಟು ನೀನೇ ತಿನ್ಬೇಡ. ನಾ ತಿನ್ಬೇಕು, ನಿಂದು ಬರ್ತಡೇ ಫೋಟೋ ತೆಗಿಲ. ಆಯಾ ಬಾ ಸೆಕೆಂಡ ಆನಂದ್ ನೋಡ್ರಿ, ಇವ್ರೆ ಎಲ್ಲರಿಗಿನ ಹೈಯೆಸ್ಟ್ ಸಪೋರ್ಟ್ ಮಾಡಿದ್ ನಮಗೆ ಇವ್ರೆ. ಬಾಸು ಅಂತೇಳಿ ಬಂದ್ಬಿಟ್ರು ಫಸ್ಟ್ ಇವರು. ಬಾ ತಡಿ ತಗೊಳ್ಳಿ, ನೀನು ಕೊಡಬಾ, ನಾ ಕೊಡ್ತೀನಿ ಎಲ್ಲ. ವಿಡಿಯೋ ಮಾಡಲಿ ಮತ್ತೆ ನಿಂದ ತಗೊಂಡು ಭಯ ಎರಡು ವರ್ಷದ ಮೇಲೆ ಕಂಡಾರ ಇವರು. ಸ್ವಲ್ಪ ಐತಿ, ನಾವು ಅಷ್ಟು ಬಾಯ್ ಹ್ಯಾಪಿ ಬರ್ಡೇ ಸೀನಪ್ಪ. ಇಲ್ಲ ಕೊಡು.